ಪಾಕ್ ಮೇಲಿನ ದಾಳಿಯಿಂದ ಲಾಭದ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿಕೆ ಬಳಿಕ ಬಿಎಸ್ವೈ ಉಲ್ಟಾ ಹೊಡೆದಿದ್ದಾರೆ. ಯಡಿಯೂರಪ್ಪ ತಮ್ಮ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದಾರೆ. ಪಾಕ್ ಮೇಲಿನ ದಾಳಿಯಿಂದ ಲಾಭದ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನ್ನ ಹೇಳಿಕೆಯನ್ನೇ ಈಗ ತಪ್ಪಾಗಿ ಅರ್ಥೈಸಲಾಗಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟು ಉಲ್ಟಾ ಹೊಡೆದಿದ್ದಾರೆ. ತಾನು ಆ ರೀತಿಯಾಗಿ ಹೇಳೇ ಇಲ್ಲ, ಆ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ದೇಶದಲ್ಲಿ ಬಿಜೆಪಿ ಪರ ಅಲೆ ಇದೆ ಅಂತ ಹೇಳಿದ್ದೆ, ಕೆಲ ತಿಂಗಳಿಂದ ಬಿಜೆಪಿ ಪರ ಅಲೆ ಇದೆ ಅಂತ ಹೇಳ್ತಾನೆ ಇದ್ದೇನೆ. ಮಾಧ್ಯಮಗಳ ಮೇಲೆ ಈಗ ಗೂಬೆ ಕೂರಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ. ಯಾದಗಿರಿಯಲ್ಲಿ ಯಡಿಯೂರಪ್ಪ ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ತನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳುವ ಮೂಲಕ ಈಗ ತನ್ನ ಹೇಳಿಕೆಯನ್ನ ಉಲ್ಟಾ ಮಾಡ್ತಿದ್ದಾರೆ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷರು. ಇದರಿಂದ ರಾಜಕೀಯ ಲಾಭ ಮಾಡಿಕೊಳ್ಳುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡೋದಿಲ್ಲ. ಇದು ಇಡೀ ದೇಶ ಒಂದಾಗಿ ಮಾಡಬೇಕಾಗಿರುವಂಥ, ಒಗ್ಗಟ್ಟಾಗಿರಬೇಕಾದಂಥ ಸಂದರ್ಭ ಇದು. ನನ್ನ ಮಾತನ್ನೇನು ಅಪಾರ್ಥ ಮಾಡಿಕೊಂಡು ಯಡಿಯೂರಪ್ಪನವರೇನು ಬೇರೆ ಹೇಳಿದ್ರು ರಾಜಕೀಯ ಲಾಭ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾರೆ ಅನ್ನೋ ಮಾತು ಕೇಳ್ತಾ ಇದೆಯಲ್ಲ, ಇದಕ್ಕೆ ಸತ್ಯಕ್ಕೆ ದೂರವಾದಂಥದ್ದು. ಆ ರೀತಿ ನಾನು ಯಾವುದೇ ಮಾತನ್ನು ಆಡಿಲ್ಲ. ಆದ್ದರಿಂದ ನಾನು ಸ್ಪಷ್ಟ ಮಾಡ್ತಾ ಇದ್ದೇನೆ, ಇದರಲ್ಲಿ ಯಾವುದೇ ಪಕ್ಷದ ರಾಜಕಾರಣ ಬೆಳೆಸೋದು